ಮ್ಯಾಂಗ್ಳೂರ್ ಇಸ್ ಇನ್ ಡೇಂಜರ್. ಎಸ್. ಯಾಕಂದ್ರೆ ಎಐ ರೇಸ್ ನ ಮುಂದಿನ ಬಲಿ ಮ್ಯಾಂಗ್ಳೂರ್ ಆಗಿದೆ. 2030 ಒಳಗೆ ನಮಗೂ ವಾಟರ್ ಕ್ರೈಸಿಸ್ ಬರ್ಲಿಕ್ಕಿದೆ. ಜಾರ್ಜಿಯಾ ನಂತರ ಮ್ಯಾಂಗ್ಳೂರ್ ಮುಂದಿನ ವಿಕ್ಟಿಮ್ ಆಗೋ ಸಾಧ್ಯತೆ ಇದೆ. ನಾನು ಇದ್ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಜಾರ್ಜಿಯಾದಲ್ಲಿ ಇದೇ ಕತೆ ಈಗಾಗಲೇ ನಡೆದಿದೆ. ಮೊದಲು ಜನರಿಗೆ ಏನು ಅರ್ಥನೇ ಆಗ್ತಾ ಇರ್ಲಿಲ್ಲ. ಟ್ಯಾಪ್ ಓಪನ್ ಮಾಡಿದ್ರೆ ವಾಟರ್ ಪ್ರೆಷರ್ ತುಂಬಾ ಕಡಿಮೆ ಇತ್ತು. ತುಂಬಾ ಜಾಗದಲ್ಲಿ ವಾಟರ್ ಕ್ರೈಸಿಸ್ ನಡೀತಾ ಇತ್ತು. ನಂತರ ಅವ್ರಿಗೆ ಗೊತ್ತಾಯ್ತು ಅವ್ರ ಏರಿಯಾದಲ್ಲಿ ತುಂಬಾ ದೊಡ್ಡ ಎಐ ಡೇಟಾ ಸೆಂಟರ್ಸ್ ನ ಬಿಲ್ಡ್ ಮಾಡಿದ್ರು ಅಂತ. ಎಐ, ಡೆವಲಪ್ಮೆಂಟ್, ಟೆಕ್ನಾಲಜಿ ಇವೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಎಐ ಸರ್ವರ್ಸ್‌ಗಳು 24 ಹಾರ್ಸ್ ರನ್ ಆಗ್ತಾ ಇರುತ್ತೆ. ಆ ಸರ್ವರ್ಸ್‌ಗಳು ತಂಪಾಗಿರ್ಬೇಕು. ತಂಪು ಮಾಡೋಕೋಸ್ಕರ ಅವರು ನೀರನ್ನು ಯೂಸ್ ಮಾಡ್ತಾರೆ. ತುಂಬಾ ನೀರನ್ನ ಯೂಸ್ ಮಾಡ್ತಾರೆ. ಇನ್‌ಫ್ಯಾಕ್ಟ್ ಪ್ರತಿದಿನ ಲಕ್ಷ ಲಕ್ಷ ಲೀಟರ್ ನೀರನ್ನ ಯೂಸ್ ಮಾಡ್ತಾರೆ ಜಸ್ಟ್ ಸರ್ವರ್ಸ್‌ನ ಕೂಲ್ ಮಾಡೋಕೋಸ್ಕರ. ಅವಾಗ ಜಾರ್ಜಿಯಾ ಜನರಿಗೆ ಒಂದು ವಿಷಯ ರಿಯಲೈಸ್ ಆಯ್ತು. ಎಐದು ಕಾಸ್ಟ್ ನಾವ್ ಯಾಕೆ ಪೇ ಮಾಡ್ಬೇಕಂತ. ಅದಕ್ಕೆ ಅಲ್ಲಿ ಜನರು ಕ್ವೆಶ್ಚನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಪ್ರೊಟೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಹೊಸ ಎಐ ಡೇಟಾ ಸೆಂಟರ್ಸ್ ನ ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಒಂದು ವಿಷಯ ರಿಯಲೈಸ್ ಆಯ್ತು. ಎಐ ರೆಸ್ಪಾನ್ಸ್ ಗಿಂತ ಕುಡಿಯೋ ನೀರು ತುಂಬಾ ಇಂಪಾರ್ಟೆಂಟ್ ಅಂತ. ಇವಾಗ ನನ್ ಭಯ ಏನಂದ್ರೆ ಸೇಮ್ ಕತೆ ಮತ್ತೆ ಮಂಗಳೂರು ಕಡೆ ಬರ್ತಿದ್ಯಾ. ಯಾಕಂದ್ರೆ ಇತ್ತೀಚೆಗೆ ಒಂದು ರಿಪೋರ್ಟ್ ಅಲ್ಲಿ ನೋಡಿದೆ ಮಂಗಳೂರಲ್ಲಿ ತುಂಬಾನೇ ದೊಡ್ಡ ಒಂದು ಎಐ ಡೇಟಾ ಸೆಂಟರ್ಸ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ. ಇನ್ವೆಸ್ಟ್ಮೆಂಟ್ಸ್, ಜಾಬ್ಸ್, ಡೆವಲಪ್ಮೆಂಟ್ಸ್ ಅಂತಾರೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ ನಮ್ ನೀರಿಗೆ ಏನಾಗುತ್ತೆ? ಆಲ್ರೆಡಿ ನಮಗೆ ಸಮ್ಮರ್ಸ್ ಬಂದ್ರೆ ವಾಟರ್ ಶಾರ್ಟೇಜ್ ಇದೆ. ಟ್ಯಾಂಕರ್ಸ್ ಮೇಲೆ ಡಿಪೆಂಡ್ ಆಗಿರುವ ತುಂಬಾ ಊರುಗಳಿವೆ. ಅದಲ್ಲದೆ ಎತ್ತಿನಹೊಳೆ ಪ್ರಾಜೆಕ್ಟ್ಸ್ ಬೇರೆ ಸ್ಟಾರ್ಟ್ ಆಗಿದೆ. ನಮ್ ನೀರ್ನ ಕಂಪ್ಲೀಟ್ ಡೈವರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಆಗ್ತಿರುವಾಗ ನಮ್ ಕುಡಿಯೋ ನೀರಿನ ಅವಸ್ಥೆ ಏನು? ನಮ್ ನೀರ್ನ ಜಸ್ಟ್ ಎಐ ಸರ್ವರ್ಸ್ ನ ಕೂಲ್ ಮಾಡೋಕೋಸ್ಕರ ನಾವು ಯೂಸ್ ಮಾಡ್ಬೇಕಾ? ಆಲ್ರೆಡಿ ಇಂದೋರಲ್ಲಿ ವಾಟರ್ ಕ್ರೈಸಿಸ್ ಸ್ಟಾರ್ಟ್ ಆಗಿದೆ. ಅವ್ರು ಜಸ್ಟ್ ಒಂದು ಬೇಸಿಕ್ ಡ್ರಿಂಕಿಂಗ್ ವಾಟರ್‌ಗೋಸ್ಕರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಾನೇನು ಎಐ ವಿರೋಧಿ ಅಲ್ಲ. ನಾನೇನು ಡೆವಲಪ್‌ಮೆಂಟ್‌ಗೆ ಅಗೇನ್ಸ್ಟ್ ಅಲ್ಲ. ಆಸ್ ಅ ಮ್ಯಾಂಗ್ಳೂರಿಯನ್ ನನ್ನ ಫಸ್ಟ್ ಪ್ರಯಾರಿಟಿ ಎಐ ಅಲ್ಲ. ನನ್ನ ಫಸ್ಟ್ ಪ್ರಯಾರಿಟಿ ಬೇಸಿಕ್ ಡ್ರಿಂಕಿಂಗ್ ವಾಟರ್ ಆಗಿರುತ್ತೆ. ಹಾಗಾಗಿ ಯಾವುದೇ ಸರ್ಕಾರ ಇರ್ಲಿ, ಯಾರೇ ಎಂ.ಎಲ್.ಎಸ್ ಇರ್ಲಿ, ಯಾರೇ ಎಂ.ಪಿಸ್ ಇರ್ಲಿ, ಮಂಗಳೂರಲ್ಲಿ ಎಐ ಡೇಟಾ ಸೆಂಟರ್ಸ್ ಬಿಲ್ಡ್ ಮಾಡೋ ವಿಷಯ ಬಂದ್ರೆ ದಯವಿಟ್ಟು ಅಪೋಸ್ ಮಾಡಿ, ದಯವಿಟ್ಟು ಕ್ವೆಷನ್ಸ್ ಮಾಡಿ. ಯಾಕಂದ್ರೆ ಎಐ ಡೇಟಾ ಸೆಂಟರ್ಸ್‌ಗಳಿಗೆ ಬೇರೆ ಸಿಟಿ ಸಿಗ್ಬೋದು, ಆದ್ರೆ ನಮ್ಗೆ ಬೇರೆ ಮಂಗಳೂರು ಸಿಗಲ್ಲ. ಅಂದ್ರೆ ನಾವು ಚಾಟ್ ಜಿಪಿಟಿ, ಜೆಮಿನೈ ಇವೆಲ್ಲ ಇಲ್ಲದೆ ನಾವು ಬದುಕಬಹುದು. ಆದ್ರೆ ಒಂದು ಬೇಸಿಕ್ ಡ್ರಿಂಕಿಂಗ್ ವಾಟರ್ ಇಲ್ಲದೆ ನಾವು ಬದುಕಲ್ಲ. ಜೈ ಹಿಂದ್.